ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಹಾಗಲಕಾಯಿ ಫ್ರೈ. ಯಾವುದೇ ರೀತಿಯ ಕಹಿ ಇಲ್ದಲೆ ಮಾಡುವಂಥದ್ದು ಹೇಗೆ ಅಂತ ನೋಡ್ಕೊಂಡು ಬರೋಣ. ನಾನು 6ರಿಂದ 7 ಹಾಗಲಕಾಯಿನ ತೊಗೊಂಡಿದ್ದೀನಿ. ಹಸಿರು ಹಾಗಲಕಾಯಿನ ಅದನ್ನು ಬಲ್ತಿರೋದ್ರಲ್ಲಿ ಬೀಜ ತೆಗೆದು ಈ ಥರ ಹಚ್ಕೊಂಡು ನಾನು ಒಂದು 3 to 4 ಅವರ್ಸು ಬಿಸಿಲಲ್ಲಿ ಒಣಗಿಸಿದ್ದೀನಿ, ಅಂದರೆ ಡ್ರೈ ಮಾಡಿದ್ದೀನಿ. ನೋಡಿ ಈ ಥರ ಹಾರ್ಕೊಂಡಿದೆ, ಫುಲ್ ಗ್ರೀನ್ ಇದ್ದಿದ್ದು ಈ ಥರ ಬಾಡಿದೆ. ಬಾಡಿದ್ದಾದಮೇಲೆ ನಾವು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನೋಡಿ, ಈ ಥರ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಈ ಥರ ಸಪ್ರೇಟ್ ಮಾಡ್ಕೊಳ್ಳೋಣ. ಸಪ್ರೇಟ್ ಆದಮೇಲೆ ಅದೇ ಬಾಣಲಿನ ಇಟ್ಟು ನಾನು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿ, ಒಂದು 2 ಚಿಟಿಕೆವಷ್ಟು ಸಾಸಿವೆನ ಆ್ಯಡ್ ಮಾಡಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದಾದ ನಂತರ ನಾವು ಸ್ವಲ್ಪ ಖಾರ ಸ್ಪೈಸಿಯಾಗಿರಲಿ ಅಂತ ಒಂದು 8ರಿಂದ 10 ಹಸಿ ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಇದಾಗಲಿ. ಆದ ನಂತರ ನಾವು ಮೀಡಿಯಮ್ ಸೈಜ್ ಇರತಕ್ಕಂಥ 4 ಈರುಳ್ಳಿನ ಹಚ್ಬಿಟ್ಟು ಇದರೊಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಲೈಟಾಗಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆದ ನಂತರ ನಾವು ಒಂದು 5ರಿಂದ 6 ಟೊಮೊಟೊ, ಅಂದರೆ ಸ್ವಲ್ಪ ಹುಳಿ ಎಕ್ಸೆಸ್ ಆಗಿರಬೇಕು. ಸ್ವಲ್ಪ ಅದಕ್ಕೂ ಮುಂಚೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಜೀರಿಗೆ ಆ್ಯಡ್ ಮಾಡಿದ್ದಾದಮೇಲೆ ಸ್ವಲ್ಪ ಕಾಯಿ ಆ್ಯಡ್ ಮಾಡಿದ ನಂತರ ನಾನೇನು ಹೇಳಿದ್ದೆ, 5ರಿಂದ 6 ಟೊಮೊಟೊ, ಹುಳಿ ಟೊಮೊಟೊ, ನಾಟಿ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಖಾರ, ಹುಳಿ ಮತ್ತು ಉಪ್ಪು ಕರೆಕ್ಟಾಗಿ ಕೂರಿಸಿದ್ರೆ, ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿದ್ರೆ ಮತ್ತು ಬಾಣಲಿಲಿ ಕರೆಕ್ಟಾಗಿ ಫ್ರೈ ಮಾಡಿದ್ರೆ ನಮ್ಗೆ ಯಾವುದೇ ರೀತಿಯ ಕಹಿ ಕಾಣಲ್ಲ ಹಾಗಲಕಾಯಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿದ್ದಾದಮೇಲೆ 2 ಟೇಬಲ್ ಸ್ಪೂನು ಮಸಾಲೆ ಪುಡಿ, ಮನೆ ಮಸಾಲ, ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡೋಣ. ಇದರೊಳಗಡೆ ನೋಡಿ, ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 2 ಚಿಟಿಕೆವಷ್ಟು ಅರಿಶಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಮೀಡಿಯಮ್ ಫ್ಲೇಮ್ ಇರಲಿ. ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ನಮಗೆ ಗಟ್ಟಿ ಬೇಕಾದರೆ ಸ್ವಲ್ಪ ನೀರು ಎಕ್ಸೆಸ್ ಆ್ಯಡ್ ಮಾಡ್ಕೊಳ್ಳಿ. ಕಡಿಮೆ ಬೇಕಾದರೆ ಗಟ್ಟಿ, ಸ್ವಲ್ಪ ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಂದರೆ ಒಂದು ಗ್ಲಾಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಹೆಬ್ಬೆಟ್ ಬೆಳ್ಗಾತ್ರದಷ್ಟು ಬೆಲ್ಲನ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಉಪ್ಪು, ಹುಳಿ, ಖಾರ, ಬೆಲ್ಲ 4 ಚೆನ್ನಾಗಿ ಮ್ಯಾಚಿಂಗ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ. ನೋಡಿ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅದ್ರ ಜೊತೆಗೆ 2 ಕಡ್ಡಿ ಪುದೀನನ ಆ್ಯಡ್ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಏನು ಡ್ರೈ ಮಾಡಿ ಒಣಗಿಸ್ಬಿಟ್ಟು ಮತ್ತು ಫ್ರೈ ಮಾಡಿ ರೆಡಿ ಇಟ್ಕೊಂಡಿದ್ದೆ ಹಾಗಲಕಾಯಿನ, ಅದನ್ನು ಈಗ ನಾವು ಇದರೊಳಗಡೆ ಆ್ಯಡ್ ಮಾಡೋಣ. ನೋಡಿ, ಚೆನ್ನಾಗಿ ಟೊಮೊಟೊ ಒಂದು 60% ಅಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ಈಗ ಹಾಗಲಕಾಯಿನ ಆ್ಯಡ್ ಮಾಡೋಣ ಇದರೊಳಗಡೆ. ನೋಡಿ ಯಾವ ಥರ ಬೆಂದಿದೆ ಅಂತ, ಹುರಿದಿರೋದು ನೋಡಿ, ಯಾವ ಥರ ಹುರಿದಿರೋದು ಆ ಥರ ಹುರ್ಕೋಬೇಕು. ಆಗಲೇ ನಿಮಗೆ ಒಂದು 80% ಅಷ್ಟು ಕಹಿ ಹೊರಟೋಗುತ್ತೆ. ಟೊಮೊಟೊ ಆ್ಯಡ್ ಮಾಡೋದ್ರಿಂದ ಹುಳಿ ಕಹಿನ ಹೊಡೆದಾಕ್ಬಿಡುತ್ತೆ. ನೋಡಿ ಈ ಥರ ಯಾವ ಥರ ಬಂದಿದೆ. ಈಗ ನಿಮಗೆ ಬೇಕಾದರೆ ಮತ್ತೆ ನೀರು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಮತ್ತೆ ನೀರು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಬೇಕಾದರೆ. ನಾನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಆ್ಯಡ್ ಮಾಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಕುದೀಲಿ. ನೋಡಿ ಯಾವ ಥರ ಬಂದಿದೆ. ನಿಮಗೆ ಬೇಕಾದರೆ ಇನ್ನೂ ನೀರು ಆ್ಯಡ್ ಮಾಡ್ಕೋಬೋದು. ನಾನು ಮುದ್ದೆಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಮಾಡ್ಕೊಳ್ಳೋದ್ರಿಂದ ಮೀಡಿಯಮ್ಮಾಗಿ, ಆ ಕಡೆ ಗಟ್ಟಿನೂ ಇರಬಾರ್ದು, ಈ ಕಡೆ ತೆಳುವು ಇರಬಾರ್ದು, ಆ ಥರ ಮಾಡ್ತಾಯಿದ್ದೀನಿ. ಈಗ 100% ಹಾಗಲಕಾಯಿ ಬೆಂದಿದೆ. ಯಾವುದೇ ರೀತಿಯ ಕಹಿ ಇಲ್ಲ. ಉಪ್ಪು ಖಾರ ಕರೆಕ್ಟಾಗಿದೆ. ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಅನ್ನಕ್ಕೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕಹಿ ಬರಲ್ಲ. ಒಂದು ಸಲ ಟ್ರೈ ಮಾಡಿ. ಮರಿದೆಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೇಗಿದೆ ಅಂತ ತಿಳಿಸಿ. ತುಂಬ ಹಳೆ ರೆಸಿಪಿ ಇದು. ನೋಡಿ, ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.